ವಿಧಾನಸಭೆಯಲ್ಲಿ ರಾಜ್ಯದ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯನ್ನ ಕುರಿತು ಬಿಸಿ ಬಿಸಿ ಚರ್ಚೆ ನಡೆಯಿತು. ಏನೇನೋ ಭಾಗ್ಯವನ್ನ ಕೊಡ್ತೀರಾ, ವೈದ್ಯರ ಭಾಗ್ಯವನ್ನ ನೀಡಿ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಈ ವೇಳೆ ಉತ್ತರಿಸಿದಂತಹ ಸಚಿವ ಖಾದರ್ಗೆ ಖಡಕ್ ಆಗಿಯೇ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಈಗಾಗಲೇ ನಿಮ್ಮ ಸರ್ಕಾರ 2.5 ವರ್ಷಗಳನ್ನ ಪೂರೈಸಿದೆ, ಇನ್ನು ಉಳಿದಿರುವಂತದ್ದು 2 ವರ್ಷಗಳು ಮಾತ್ರ. ಜಾರಿಕೊಳ್ಳುವಂತದ್ದು ಜವಾಬ್ದಾರಿಯುತ ಸರ್ಕಾರದ ಲಕ್ಷಣವಲ್ಲ. ವೈದ್ಯರನ್ನ ಕೌನ್ಸೆಲಿಂಗ್ ಮೂಲಕ ವರ್ಗಾಯಿಸುವುದನ್ನು ನಿಲ್ಲಿಸಿ ಅಂತ ಸ್ಪೀಕರ್ ಹೇಳಿದರು. ಈ ವೇಳೆ ಈಗಾಗಲೇ ವೈದ್ಯರ ನೇಮಕ ಪ್ರಕ್ರಿಯೆ ಆರಂಭವಾಗಿದೆ. ಡಿಸೆಂಬರ್ ಅಂತ್ಯದೊಳಗೆ ವೈದ್ಯರ ನೇಮಕಾತಿ ಪೂರ್ಣವಾಗಲಿದೆ ಅಂತ ಹೇಳಿದ್ರು. ವೈದ್ಯರ ನೇಮಕವಾಗದೇ ಇದ್ರೆ ಖಾದರ್ ರಾಜೀನಾಮೆಯನ್ನ ಕೊಡ್ತಾರಾ, ಡಿಸೆಂಬರ್ ತಿಂಗಳೊಳಗೆ ನೇಮಕವಾಗದಿದ್ರೆ ರಾಜೀನಾಮೆ ಕೊಡ್ತಾರಾ ಅಂತ ಈ ಬಗ್ಗೆ ಸಚಿವ ಖಾದರ್ ಸ್ಪಷ್ಟನೆ ನೀಡುವಂತೆ ಪ್ರತಿಪಕ್ಷಗಳು ಆಗ್ರಹಿಸಿದರು. ಅದು ಏನು ಕೀ ಏನು ಬೀಲಿಕೆ ನಿಮ್ಮ ಕೈಯಾಗೈತೋ ಅಥವಾ ಹಣಕಾಸಿನ ಕೈಯಾಗಿದೋ ನನಗೆ ಗೊತ್ತಿಲ್ಲ. ಇದು ಜವಾಬ್ದಾರಿಯಿಂದ ನಡೆಸ್ತಕ್ಕಂಥ ಸರ್ಕಾರದ ರೀತಿ ನೀತಿ ಅಲ್ಲ. ಆದ್ರಿಂದ ಉತ್ತರ ಹೇಳಿ. ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ಕೆಪಿಎಸ್ಸಿ ಮುಖಾಂತರ ನೇಮಕಾತಿ ಮಾಡಿ ನೇಮಕಾತಿ ಪಟ್ಟಿಯನ್ನು ಕೂಡ ಇವತ್ತು ಕೆಪಿಎಸ್ಸಿ ಕೊಟ್ಟಿದ್ದಾರೆ. ಯಾರೆಲ್ಲ ನೇಮಕಾತಿ ಆಗಿದೆ ಅವರಿಗೆ 2 ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದೇವೆ, ಆದಷ್ಟು ಬೇಗನೆ ಆಗಲಿ ಅಂತೇಳಿ. 1 ವರ್ಷ ಕನ್ನಡ ಎಕ್ಸಾಮ್ ಇದ್ದದನ್ನು ಅವರು ಸೇರಿದ ನಂತರ 2 ವರ್ಷದೊಳಗೆ ಮುಗಿಸಬೇಕು. ಮತ್ತೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಹಾಕೊಂಡು ನೇಮಕಾತಿ ಪಟ್ಟಿ ನಮ್ಗೆ ಕಳಿಸಿಕೊಟ್ಟಿದ್ದಾರೆ. ಈಗ ಅವರ ವೆರಿಫಿಕೇಶನ್ ಪ್ರೋಸೆಸ್ಗೆ ನಡೆದು ಎಲ್ಲ ಅವರ ಎಂಕ್ವೈರಿ ಬಗ್ಗೆ ಪ್ರೋಸೆಸ್ ನಡೀತಾ ಇದೆ. ಬಹುಶಃ ಡಿಸೆಂಬರ್ ಎಂಡ್ ಆಗುವಾಗ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ MBBS ಡಾಕ್ಟರ್ಗಳು ಮತ್ತು ಬಹುತೇಕ ಎಲ್ಲ ತಜ್ಞ ವೈದ್ಯರು ಕೂಡ ಇವತ್ತು ಅರ್ಜಿ ಹಾಕಿದ್ದಾರೆ. ಯಾಕೆ ಅರ್ಜಿ ಹಾಕಿದ್ರೆ ಬಹುಶಃ ವೇತನ ಜಾಸ್ತಿ ಮಾಡೋದಕ್ಕೆ ಇವತ್ತು ಅರ್ಜಿ ಹಾಕಿ ಕೊಟ್ಟಿದ್ದಾರೆ. ಯಾರ ಬಹುಶಃ ಅದ್ರಲ್ಲಿ ಎಷ್ಟು ಜನ ಜಾಯಿನ್ ಆಗ್ತಾರೆ ಅಂತ ಬಹುಶಃ ನನಗೆ ಸ್ಪಷ್ಟ ಗೊತ್ತಿಲ್ಲ. ಯಾಕೆ ಕೆಲವೊಂದವರು ಜಾಗ ಸಿಕ್ಕಿದ್ರೆ ಸೇರ್ತಾರೆ. ಈ ಕೌನ್ಸಿಲಿಂಗ್ ಇದೆಯಲ್ಲ, ಅದನ್ನ ದಯವಿಟ್ಟು ತೆಗೆಯೋದು ಒಳ್ಳೆಯದು. ತೆಗೆದ ಹೋದ್ರೆ ಡಾಕ್ಟರ್ಗಳೆಲ್ಲಿ ನಮ್ಮಂತ ತಾಲೂಕಿಗೆ ಬರಕಲ್ಲ.